ರನ್ನಕವಿ ಬರೆದಂತಹ ಚರಮೇನೆ ಮೆರವೆ ಇಂಬುಕೈವೆಯಪ್ಪೊಡೆ ಪಾಂಡವರನೊಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವ ಕ್ರಮದೋಳ್ ಪಡೆವಂದು ಮಾಡ್ಪೆಂ ಇನ್ನು ಮಾರೆಂ ಮಂದುದಂ ಇಂಬುಕೈಯದವ ಮೀರುವರಲ್ಲ ನೀನು ಮೆಮ್ಮ ಪೆಳುದಂ ಮೀರದೆ ನೆಗಳ್ವಲ್ ವೇಳ್ಕೊಮ್ಮೆನೆ ಸುಯೋಧನಂ ಮುಗುಳ್ನಗೆ ನಕ್ಕು ಇಂಬುಕೈವೆಯಪ್ಪೊಡೆ ಪಾಂಡವರನ್ನೊಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವ ಕ್ರಮದೋಳ್ ನಡೆವಂತು ಮಾಡ್ಪೆಂ ಇನ್ನುವರೆಂ ಮಂದುದಂ ಇಂಬುಕೈಯದವರ ಮೀರುವರಲ್ಲ ನೀನು ಮೆಮ್ಮ ಪೇಳುದಂ ಮೀರದೆ ನೆಗಳಲ್ ವೇಳ್ಕೊಮ್ಮೆನೆ ಸುಯೋಧನಂ ಮುಗುಳ್ನಗೆ ನಕ್ಕು ಸುಯೋಧನಂ ಮುಗುಳ್ನಗೆ ನಕ್ಕು. ಅರ್ಥ ನೋಡಿ, ಬಿಡಿಸ್ಬರೆಯೋದು ಹೇಗೆ ಅಂದರೆ ಇಂಬುಕೈವೆ ಅಪ್ಪೊಡೆ ಪಾಂಡವರ ಒಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವ ಕ್ರಮದೋಳು ಮುಂದೆ ಹೇಳಿ ನಡೆವ ಅಂತೂ ಮಾಡ್ಬೆ ಇನ್ನುಮ ಅವರ. ಅದರಲ್ಲಿ ಪ್ರಮುಖವಾದಂಥ ಕಲಿಕಾಂಶಗಳನ್ನು ನಾವು ನೋಡಬಹುದಾದ್ರೆ ಈ ಒಂದು ಚಲಮೆನೆ ಮೆರವೆ ಅದರಲ್ಲಿ ಬರುವಂಥ ಕಲಿಕಾಂಶಗಳು ಪ್ರಮುಖವಾಗಿ ಮಹಾಭಾರತ ಕಥೆಯ ಸಂಕ್ಷಿಪ್ತವಾದಂಥ ಹಿನ್ನೆಲೆ, ಎರಡನೇದು ಭೀಷ್ಮರ ಸಲಹೆ ಏನು ಅಂತ, ಆಮೇಲೆ ದುರ್ಯೋಧನ ಛಲ. ನಿಮ್ಗೆ ಈಗಾಗಲೇ ಗೊತ್ತಿದೆ ಯಾವ ಸಂದರ್ಭದಲ್ಲಿ ದುರ್ಯೋಧನ ಬಂದ ಅಂದ್ರೆ ಭೀಷ್ಮ ಶರಶೆಯ ಮೇಲೆ ಮಲಗಿರ್ತಾನೆ. ಇಲ್ಲಿ ಪಟ ಕೂಡ ಇದೆ, ಭೀಷ್ಮ ಶರಶೆಯ ಮೇಲೆ ಮಲಗಿದಂತ ಚಿತ್ರ. ಜೊತೆಗೆ ಇಲ್ಲಿ ದುರ್ಯೋಧನ, ಯಾಕಂದ್ರೆ ಅವನಿಗೆ ಚಲದಂಕಮಲ್ಲ ಎನ್ನುವಂತ ಹೆಸರಿದೆ. ಜೊತೆಗೆ ರನ್ನಕವಿಯ ಕಾಲ್ಪನಿಕ ಚಿತ್ರ ಇದೆ, ರನ್ನಕವಿ ಹಾಗೆ ಇದ್ದ ಅಂತ ಕಲ್ಪನೆಯನ್ನ ಮಾಡ್ತಾರೆ. ಇಲ್ಲಿ ಒಂದು ಸಾಲಿನ ಅರ್ಥವನ್ನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಬುಕೈವೆ ಅಪ್ಪೊಡೆ ಅಂದ್ರೆ ಏನು? ಇಂಬುಕೈವೆ ಅಪ್ಪೊಡೆ ಅಂದ್ರೆ ಯಾರು ಹೇಳಿದ್ದು ಮಾತು? ಭೀಷ್ಮ ದುರ್ಯೋಧನಿಗೆ ಹೇಳ್ತಾನೆ. ಶರಶೆಯಲ್ಲಿ ಮಲಗಿದ್ದಂತ ಭೀಷ್ಮನಿಗೆ ನಮಸ್ಕರಿಸಿ ಹೋಗುವುದಕ್ಕೆ ದುರ್ಯೋಧನ ಬಂದಿರ್ತಾನೆ. ಆ ಸಂದರ್ಭದಲ್ಲಿ ನೀನು ಈಗಲೂ ಒಪ್ಪುವೆಯಾದ್ರೆ ಪಾಂಡವರನ್ನ ಒಡಂಬಡಿಸಿ. ಪಾಂಡವರನ್ನ ಒಡಂಬಡಿಸಿ ಅಂದ್ರೆ ಏನು? ಪಾಂಡವರನ್ನ ಒಪ್ಪಿಸುತ್ತೇನೆ. ಯಾವುದಕ್ಕೆ ಒಪ್ಪಿಸುತ್ತೇನೆ? ಪಾಂಡವರನ್ನ ಸಂಧಿಗೆ ಒಪ್ಪಿಸುತ್ತೇನೆ. ಅವರು ಹಿಂದಿನಂತೆಯೇ ನಮ್ಮ ಜೊತೆಗೆ ನಡೆದುಕೊಳ್ಳುತ್ತಾರೆ. ಅವರು ನಮ್ಮ ಮಾತನ್ನ ಮೀರುವವರಲ್ಲ. ಹಾಗಾಗಿ ಈಗ ನೀನು ತಾನು ಹೇಳಿದ ಮಾತನ್ನ ಒಪ್ಪದೆ, ತಾನು ಹೇಳಿದ ಮಾತನ್ನ ಒಪ್ಪಿ ಸಂಧಿಗೆ ಅನುಮತಿಯನ್ನು ಕೊಡಬೇಕು. ನೀವು ತಾನು ಹೇಳಿದ ಮಾತನ್ನು ಒಪ್ಪಿಕೊಳ್ಬೇಕು ಅಂತ ಭೀಷ್ಮನು ದುರ್ಯೋಧನಿಗೆ ಕೇಳ್ತಾನೆ. ಆಗ ದುರ್ಯೋಧನಿಗೆ ಏನಿಸ್ತದೆ? ಅಷ್ಟು ಶತ್ರುಗಳಾದಂತಹ ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವನಿಗೆ ಮುಗುಳು ನಗೆ, ಯಾಕಂದ್ರೆ ತಾನೆಷ್ಟು ಚಲದಂಕಮಲ್ಲ, ತಾನಿಗೆ ಛಲ ಇದೆ, ತಾನು ಹೋರಾಡುವುದು ಶತಸಿದ್ಧ. ಅಂತಹ ಶತ್ರುಗಳಾದಂತಹ ಪಾಂಡವರೊಂದಿಗೆ ತಾನೆಂದಾದರೂ ಸಂಧಿಯನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯನೇ ಅಂತ ಅವನು ಭೀಷ್ಮನಿಗೆ ಹೇಳ್ತಾನೆ.